ನಾವು ಇವತ್ತಿನ ವಿಡಿಯೋದಲ್ಲಿ ಆಸ್ಕರ್ ವೈಲ್ಡ್ ಅವರು ಬರೆದಿರುವಂತಹ ದ ಮಾಡೆಲ್ ಮಿಲಿನಿಯರ್ ಅನ್ನುವಂತಹ ಶಾರ್ಟ್ ಸ್ಟೋರಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಆಸ್ಕರ್ ವೈಲ್ಡ್ ಅವರು ಫೇಮಸ್ ಐರಿಷ್ ರೈಟರ್ ಆಗಿರ್ತಾರೆ ಮತ್ತು ಇವರು ಪೋಯೆಟ್ ಮತ್ತು ಪ್ಲೇ ರೈಟ್ ಆಗಿ ಫೇಮಸ್ ಆಗಿದ್ದಾರೆ ವಿಕ್ಟೋರಿಯನ್ ಟೈಮ್ ಪೀರಿಯಡಲ್ಲಿ. ಮತ್ತು ಇವ್ರ ರೈಟಿಂಗ್ಸ್ ತುಂಬ ರೈಟಿಂಗ್ಸಲ್ಲಿ ವಿತ್ ಶಾರ್ಪ್ ಹ್ಯೂಮರ್ ಮತ್ತು ಎಲಿಗೆಂಟ್ ರೈಟಿಂಗ್ ಸ್ಟೈಲಿಗೆ ತುಂಬ ಫೇಮಸ್ ಆಗಿದ್ದಾರೆ. ಇವ್ರದ್ದು ತುಂಬ ಮೆಮೊರಬಲ್ ವರ್ಕ್ಸ್ ಇದೆ. ಲೈಕ್ ದ ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅರ್ನೆಸ್ಟ್ ಅನ್ನೋದು ಬರೆದಿದ್ದಾರೆ. ದ ಪಿಕ್ಚರ್ ಆಫ್ ಡೋರಿಯನ್ ಗ್ರೇ ಅನ್ನೋದು ಬರೆದಿದ್ದಾರೆ. ದ ಹ್ಯಾಪಿ ಪ್ರಿನ್ಸ್ ಅಂತ ತುಂಬ ಫೇಮಸ್ ವರ್ಕ್ಸ್ ಆಗಿದೆ. ಇವ್ರ ಸ್ಟೋರಿಯಲ್ಲಿ ನಾವು ನೋಡ್ಬೋದು, ಹ್ಯೂಮರ್ ಇರುತ್ತೆ ಮತ್ತು ಮಾರಲ್ ಲೆಸನ್ಸ್ ಇರುತ್ತೆ, ಒಂದು ನೈತಿಕ ಒಂದು ಮೆಸೇಜ್ ಇರುತ್ತೆ. ಮತ್ತು ಅವರು ರೈಟಿಂಗ್ಸಲ್ಲಿ ಥೀಮ್ಸ್ ತುಂಬ ಫೇಮಸ್ ಥೀಮ್ಸ್ ಅಂತ ನೋಡಿದರೆ ನಾವು ಕೈಂಡ್ನೆಸ್ ಅಂತ ಹೇಳ್ಬೋದು. ಕೈಂಡ್ನೆಸ್, ದಯೆ ಮತ್ತು ಕಂಪ್ಯಾಷನ್, ಅನುಕಂಪ, ಲವ್ ಮತ್ತು ಕಾಂಟ್ರಾಕ್ಸ್ಟ್ ಇರುತ್ತೆ. ಇವ್ರದ್ದು ಅಪಿಯರೆನ್ಸ್ ಮತ್ತು ರಿಯಾಲಿಟಿಯಲ್ಲಿ ಕಾಂಟ್ರಾಕ್ಸ್ಟ್ ಇರುತ್ತೆ. ಮತ್ತು ಈ ಸ್ಟೋರಿ ಏನಿದೆ, ಮಾಡೆಲ್ ಮಿಲಿನಿಯರ್ ಅನ್ನುವಂಥ ಸ್ಟೋರಿ ಏನಿದೆ, ಸೊ ಬೆಸ್ಟ್ ಸ್ಟೋರಿ ಟೆಲ್ಲಿಂಗ್ ಮೆಥಡನ್ನು ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಈ ಸ್ಟೋರಿಯಲ್ಲಿ ಜನರಾಸಿಟಿ ಬಗ್ಗೆ ಬರೆದಿದ್ದಾರೆ. ಔದಾರ್ಯ ಅಂತ ಏನು ಹೇಳ್ತೀವಿ, ಒಂದು ನೋಬಲ್ ಹಾರ್ಟ್ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ ಸ್ಟೋರಿಯಲ್ಲಿ. ಮತ್ತು ಅದು ಏನಿದೆ, ಜನರಾಸಿಟಿ ಮತ್ತು ನೋಬಲ್ ಹಾರ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ವೆಲ್ತ್ಗಿಂತ ತುಂಬ ಇಂಪಾರ್ಟೆಂಟ್ ಅಂತ ಇಲ್ಲಿ ಹೇಳ್ತಾರೆ. ಸೊ ಇವರು ವರ್ಕ್ ಏನಿದೆ, ಲಿಟ್ರರಿ ವರ್ಕ್ಸ್ ಏನಿದೆ, ಅದು ತುಂಬ ವರ್ಲ್ಡ್ ವೈಡಲ್ಲಿ ಅಡ್ಮೈರ್ ಮಾಡ್ತಾರೆ. ಮತ್ತು ಅದು ಟೈಮ್ಲೆಸ್ ವಿಸ್ಡಮ್, ಕ್ಲೇವರ್ ಸಟೈರ್ ಮತ್ತು ಎಂಡ್ಯೂರಿಂಗ್ ಹ್ಯೂಮನ್ ವ್ಯಾಲ್ಯೂಸ್ ಇರುವಂಥ ವರ್ಕ್ಸನ್ನ ಇವರು ರೈಟರ್ ಬರೆದಿರ್ತಾರೆ. ಈ ಸ್ಟೋರಿ ಏನಿದೆ, ಮಾಡೆಲ್ ಮಿಲಿನಿಯರ್ ಅನ್ನೋದು ಒಂದು ಬ್ಯೂಟಿಫುಲ್ ಸ್ಟೋರಿ ಅಂತ ಹೇಳ್ಬೋದು. ಇದರಲ್ಲಿ ತುಂಬ ವ್ಯಾಲ್ಯೂಸ್ ಇದೆ ಅಂತ ನೋಡಿದರೆ ನಾವು ಕೈಂಡ್ನೆಸ್ ಅಂತ ಹೇಳ್ಬೋದು, ದಯೆ, ಜನರಾಸಿಟಿ, ಔದಾರ್ಯ, ಕಂಪ್ಯಾಷನ್, ಅನುಕಂಪ ಅನ್ನೋದು ನಿಜವಾದ ವೆಲ್ತ್ ಅಂತ ಹೇಳ್ತಾರೆ, ನಿಜವಾದ ಸಂಪತ್ತು ಅಂತ ಈ ಸ್ಟೋರಿ ಮೂಲಕ ನಮಗೆ ರೈಟರ್ ಹೇಳ್ತಾರೆ. ಮತ್ತು ಇದರಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಇದೆ. ಮತ್ತು ಇಲ್ಲಿ ಸಿನ್ಸಿಯರ್ ಗುಡ್ನೆಸ್ ಅನ್ನೋದೇನಿದೆ, ನಾವು ತುಂಬ ಒಳ್ಳೆತನ ಅನ್ನೋದೇನಿದೆ, ಅದಕ್ಕೆ ನಿಜವಾದ ರಿವಾರ್ಡ್ಸ್ ಸಿಗುತ್ತೆ, ಸರ್ಪ್ರೈಸಿಂಗ್ ವೇಯಲ್ಲಿ ಸಿಗುತ್ತೆ ಅಂತ ಇಲ್ಲಿ ಈ ಸ್ಟೋರಿ ಮೂಲಕ ರೈಟರ್ ಹೇಳಿದ್ದಾರೆ. ಸೊ ಈ ಸ್ಟೋರಿ ಒಂದು ಕಾಂಟ್ರಾಕ್ಸ್ಟ್ ಇದೆ ಈ ಸ್ಟೋರಿಯಲ್ಲಿ, ಲೈಕ್ ಮೆಟೀರಿಯಲ್ ವೆಲ್ತ್ ಮತ್ತು ರಿಚ್ನೆಸ್ ಆಫ್ ಕ್ಯಾರೆಕ್ಟರ್. ಸೊ ಒಂದು ಕಡೆ ಮೆಟೀರಿಯಲ್ ವೆಲ್ತ್ ಇರುತ್ತೆ, ಇನ್ನೊಂದು ಕಡೆ ಒಳ್ಳೆತನ ಇರುತ್ತೆ, ಒಳ್ಳೆ ಕ್ಯಾರೆಕ್ಟರ್ ಇರುವಂಥ ವ್ಯಕ್ತಿ ಮತ್ತು ನೋಬಲ್ ಹಾರ್ಟ್ ಇರುವಂಥ ಪರ್ಸನ್ ಇರುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ದುಡ್ಡಿಗಿಂತ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಈ ಸ್ಟೋರಿ ಮೂಲಕ ನಾವು ತಿಳ್ಕೊಳ್ಬೋದು. ಈ ಸ್ಟೋರಿಯ ಮೇಜರ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದರೆ ಹ್ಯೂಹಿ ಹರ್ಸ್ಕಿನ್ ಅಂತ ಇರ್ತಾರೆ. ಇವರು ಈ ಸ್ಟೋರಿಯ ಪ್ರೊಟಗನಿಸ್ಟ್ ಆಗಿರ್ತಾರೆ ಮತ್ತು ಮೇಜರ್ ಕ್ಯಾರೆಕ್ಟರ್ ಆಗಿರ್ತಾರೆ. ಇವ್ರ ಫ್ರೆಂಡ್ ಇರ್ತಾರೆ, ಕ್ಲೋಸ್ ಫ್ರೆಂಡ್ ಇರ್ತಾರೆ, ಆ್ಯಲನ್ ಟ್ರೇವರ್ ಅನ್ನೋರು. ಇವರು ಪೇಂಟರ್ ಆಗಿರ್ತಾರೆ, ಒಂದು ಮಾಡೆಲ್ ಪೇಂಟಿಂಗನ್ನು ಮಾಡ್ತಾ ಇರ್ತಾರೆ. ಸೊ ಅವ್ರು ಪೇಂಟಿಂಗ್ ಮಾಡ್ತಾ ಇರುವಂಥ ಪರ್ಸನ್ ಯಾರ್ದು ಪೇಂಟಿಂಗ್ ಮಾಡ್ತಿದ್ದಾರೆ ಅಂದರೆ ಬ್ಯಾರನ್ ಹೌಸ್ಬರ್ಗ್ ಅಂತ ಇರ್ತಾರೆ. ಆ ಪರ್ಸನಿಂದು ಪೇಂಟಿಂಗನ್ನು ಮಾಡ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಕ್ಯಾರೆಕ್ಟರ್ ಅಂತ ಹೇಳಿದರೆ ಕರ್ನಲ್ ಮರ್ಟನ್ ಅಂತ ಇರ್ತಾರೆ. ಸೊ ಇವ್ರ ಮಗಳು ಲಾರಾ ಮರ್ಟನ್ ಅಂತ ಇರ್ತಾರೆ. ಸೊ ಏನು ಈ ಯೂಹಿ ಹರ್ಸ್ಕಿನ್ ಏನಿರ್ತಾರೆ, ಲಾರಾ ಮಾರ್ಟನ್ಗೆ ಇಷ್ಟಪಡ್ತಾರೆ. ಆದರೆ ಅವ್ರ ಫಾದರ್ ಕರ್ನಲ್ ಮಾರ್ಟನ್ ಅವರು ಒಂದು ಕಂಡೀಷನನ್ನು ಹ್ಯೂಗಿ ಹರ್ಸ್ಕಿನ್ಗೆ ಹಾಕಿರ್ತಾರೆ. ಏನು ಅಂತ ಹೇಳಿದರೆ ಅವರು 10,000 ಪೌಂಡ್ಸನ್ನು ಅರ್ನ್ ಮಾಡಿದರೆ ಮಾತ್ರ ಲೋರಾ ಮಾರ್ಟನ್ಗೆ ಇವರಿಗೆ ಮದುವೆ ಮಾಡ್ತಾರೆ ಅಂತ ಕಂಡೀಷನ್ನು ಈ ಸ್ಟೋರಿಯಲ್ಲಿ ಹಾಕಿರ್ತಾರೆ. ಸ್ಟೋರಿ ಬಿಗಿನ್ ಆಗುತ್ತೆ. ಸೊ ಇಲ್ಲಿ ಸ್ಟಾರ್ಟಿಂಗ್ ಸ್ಟೋರಿಯಲ್ಲಿ ಯೂಹಿ ಹರ್ಸ್ಕಿನ್ ಬಗ್ಗೆ ಇಲ್ಲಿ ಇಂಟ್ರೊಡಕ್ಷನ್ ನಮಗೆ ಸಿಗ್ತಾ ಹೋಗುತ್ತೆ, ಅವ್ರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಸೊ ಯೂಹಿ ಹರ್ಸ್ಕಿನ್ ಅನ್ನೋರು ಒಬ್ಬ ಹ್ಯಾಂಡ್ಸಮ್, ಚಿಯರ್ಫುಲ್, ಕೈಂಡ್ ಹಾರ್ಟೆಡ್ ಯಂಗ್ ಮ್ಯಾನ್ ಆಗಿರ್ತಾರೆ. ತುಂಬ ಒಳ್ಳೆ ಮನಸ್ಸು ಇರುವಂಥ ತುಂಬ ಒಳ್ಳೆ ವ್ಯಕ್ತಿ ಆಗಿರ್ತಾರೆ ಇವರು. ಓಕೆ, ಆಲ್ದೋ ಎವ್ರಿ ಒನ್ ಲೈಕ್ಸ್ ಹಿಮ್, ಬಹಳ ಜನ ತುಂಬ ಇವರಿಗೆ ಇಷ್ಟಪಡ್ತಾ ಇರ್ತಾರೆ. ಸೊ ಇವ್ರದ್ದು ಪ್ಲೆಸೆಂಟ್ ಪರ್ಸ್ನಾಲಿಟಿ ಇರೋದ್ರಿಂದ ಮತ್ತು ಅಟ್ರಾಕ್ಟಿವ್ ಅಪಿಯರೆನ್ಸ್ ಇರೋದ್ರಿಂದ ಎಲ್ಲರೂ ಇಷ್ಟಪಡ್ತಿರ್ತಾರೆ. ಆದರೆ ಇವರು ತುಂಬ ಪೋರ್ ಇರ್ತಾರೆ. ಓಕೆ, ತುಂಬ ಹಣದ ಸಮಸ್ಯೆ ಇರುತ್ತೆ ಇವರಿಗೆ. ಸೊ ಇವ್ರ ಹತ್ರ ಇನ್ಹೆರಿಟೆಡ್ ಓನ್ಲಿ ಫ್ಯೂ ಬುಕ್ಸ್, ಇವ್ರ ಹತ್ರ ಕೇವಲ ಒಂದು ಸ್ವಲ್ಪ ಬುಕ್ಸ್ ಇರುತ್ತೆ, ಸ್ವಲ್ಪ ಹಣ ಇರುತ್ತೆ, ಸ್ಮಾಲ್ ಆ್ಯನ್ಯುವಲ್ ಇನ್ಕಮ್ ಇರುತ್ತೆ. ಅದು ಸಾಕಾಗಲ್ಲ, ಒಂದು ಕಂಫರ್ಟಬಲ್ ಲೈಫ್ನ ಲೀಡ್ ಮಾಡೋದಕ್ಕೆ ಸಾಕಾಗ್ತಾ ಇರಲ್ಲ. ಮತ್ತು ಇವರು ತುಂಬ ಪ್ರೊಫೆಷನ್ಸನ್ನು ಟ್ರೈ ಮಾಡ್ತಾರೆ, ಬೇರೆ ಬೇರೆ ಕೆಲಸಗಳನ್ನು ಟ್ರೈ ಮಾಡಿರ್ತಾರೆ. ಲೈಕ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಕೆಲಸ ಮಾಡಿರ್ತಾರೆ, ಸೆಲ್ಲಿಂಗ್ ಟೀ ಮತ್ತು ಟೀಯನ್ನು ಮಾರಿರ್ತಾರೆ, ಮತ್ತು ಡೀಲಿಂಗ್ ಇನ್ ವೈನನ್ನು ಮಾರಿರ್ತಾರೆ. ಸೊ ಎಲ್ಲ ರೀತಿ ಕೆಲಸಗಳನ್ನು ಇವರು ಟ್ರೈ ಮಾಡಿರ್ತಾರೆ. ಆದರೆ ಯಾವುದರಲ್ಲೂ ಸಹ ಅವರು ಸಕ್ಸಸ್ ಆಗಲ್ಲ, ಯಾವುದೇ ಕೆಲಸ ಅವರಿಗೆ ಸೂಟ್ ಆಗಲ್ಲ ಅನ್ನೋದು ನೋಡ್ಬೋದು. ಸೊ ಆ್ಯಸ್ ಎ ರಿಸಲ್ಟ್ ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಅವರು ಅನ್ಎಂಪ್ಲಾಯ್ಡ್ ಆಗಿ ಫೈನಾನ್ಷಿಯಲ್ ಇನ್ಸೆಕ್ಯೂರಿಟಿನ ಫೇಸ್ ಮಾಡ್ತಾ ಹೋಗ್ತಾರೆ.
ಸೊ ಅನ್ಎಂಪ್ಲಾಯ್ಡ್ ಆಗಿರ್ತಾರೆ ಮತ್ತು ಫೈನಾನ್ಷಿಯಲ್ ಹಣಕಾಸಿನ ಸಮಸ್ಯೆಗಳನ್ನು ತುಂಬ ಫೇಸ್ ಮಾಡ್ತಾರೆ, ತುಂಬ ಪಾವರ್ಟಿನ ಫೇಸ್ ಮಾಡ್ತಾರೆ ಅನ್ನೋದು ನೋಡ್ಬೋದು. ಸೊ ಯೂಹಿ ಹರ್ಸ್ಕಿನ್ ಅವರು ತುಂಬ ಇಷ್ಟಪಡ್ತಿರ್ತಾರೆ. ಲಾರಾ ಮರ್ಚನ್ ಅನ್ನುವಂಥ ಒಂದು ಹುಡುಗಿ ಇರ್ತಾಳೆ, ಅವ್ರನ್ನ ಇವರು ತುಂಬ ಇಷ್ಟಪಡ್ತಾರೆ. ಅವಳು ತುಂಬ ಬ್ಯೂಟಿಫುಲ್ ಇರ್ತಾಳೆ ಮತ್ತು ಅವಳು ರಿಟೈರ್ಡ್ ಕರ್ನಲ್ ಇರ್ತಾರೆ, ಅವ್ರ ಮಗಳಾಗಿರ್ತಾಳೆ. ಸೊ ಲಾರಾ ಸಹ ಇವ್ರನ್ನ ತುಂಬ ಇಷ್ಟಪಡ್ತಿರ್ತಾಳೆ. ಅವರಿಬ್ಬರು ಕನಸನ್ನು ಕಾಣ್ತಾ ಇರ್ತಾರೆ, ಮದುವೆ ಆಗಬೇಕು, ಚೆನ್ನಾಗಿ ಲೈಫನ್ನು ಲೀಡ್ ಮಾಡಬೇಕು ಅಂತ ಕನಸನ್ನು ಕಾಣ್ತಾ ಇರ್ತಾರೆ. ಆದರೆ ಲಾರಾಸ್ ಫಾದರ್ ಏನು ಮಾಡಿಬಿಡ್ತಾರೆ, ರಿಜೆಕ್ಟ್ ಮಾಡಿ ಹೇಳ್ತಾರೆ, ಒಂದು ಕಂಡೀಷನ್ನ ಹಾಕ್ತಾರೆ ಅವರು. ಹರ್ಸ್ಕಿನ್ ಅವರು 10,000 ಪೌಂಡ್ಸನ್ನು ಅರ್ನ್ ಮಾಡಿದರೆ, ಅವರೇ ಕಷ್ಟಪಟ್ಟು ಅಷ್ಟು ಅಮೌಂಟನ್ನು ಅರ್ನ್ ಮಾಡಿದರೆ ಆವಾಗ ಇವರು ಅವ್ರ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಕಂಡೀಷನ್ನ ಅವರು ಹಾಕ್ತಾರೆ. ಓಕೆ, ಸೊ ಈ ಕಂಡೀಷನ್ ಏನು ಮಾಡಿಬಿಡುತ್ತೆ ಇಬ್ರಿಗೂ, ಲಾರಾ ಮತ್ತು ಹರ್ಸ್ಕಿನ್ಗೆ ಅನ್ಹ್ಯಾಪಿ ಮಾಡುತ್ತೆ. ಅವರು ತುಂಬ ಅಂದರೆ ಇದು ರಿಯಲಿಸ್ಟಿಕ್ ಅಲ್ಲ, ಅದು ಪ್ರಾಕ್ಟಿಕಲಿ ಸಾಧ್ಯ ಅಲ್ಲ. ಅಷ್ಟೊಂದು ಲಾರ್ಜ್ ಅಮೌಂಟನ್ನು ಅರ್ನ್ ಮಾಡೋದು ತುಂಬ ಕಷ್ಟ ಆಗಿರುತ್ತೆ ಹರ್ಸ್ಕಿನ್ಗೆ. ಓಕೆ, ನೆಕ್ಸ್ಟು ಯೂಹಿ ಹರ್ಸ್ಕಿನ್ ಏನು ಮಾಡ್ತಾರೆ, ಒಂದು ಸ್ಟುಡಿಯೋ ಇರುತ್ತೆ, ಅವ್ರ ಕ್ಲೋಸ್ ಫ್ರೆಂಡ್ ಇರ್ತಾರೆ ಆ್ಯಲನ್ ಟ್ರೇವರ್ ಅಂತ, ಅವ್ರ ಸ್ಟುಡಿಯೋಗೆ ಹೋಗ್ತಾರೆ. ಸೊ ಆ್ಯಲನ್ ಟ್ರೇವರ್ ಅವರು ಫೇಮಸ್ ಪೇಂಟರ್ ಆಗಿರ್ತಾರೆ. ಓಕೆ, ತುಂಬ ಟ್ಯಾಲೆಂಟೆಡ್ ವ್ಯಕ್ತಿ ಆಗಿರ್ತಾರೆ, ಔಟ್ಸ್ಪೋಕನ್ ಆರ್ಟಿಸ್ಟ್ ಆಗಿರ್ತಾರೆ. ಅವ್ರ ಪೇಂಟಿಂಗ್ನ ಎಲ್ಲ ಕಡೆ ತುಂಬ ಹೈಲಿ ವ್ಯಾಲ್ಯೂ ಮಾಡ್ತಾರೆ. ಜನ ಎಲ್ಲ ತುಂಬ ಅವ್ರ ಪೇಂಟಿಂಗ್ಸನ್ನ ಇಷ್ಟಪಡ್ತಾ ಇರ್ತಾರೆ ಅನ್ನೋದು ನಾವು ನೋಡ್ಬೋದು. ಸೊ ಇವರು ಹರ್ಸ್ಕಿನ್ ಅವರು ಅವ್ರ ಸ್ಟುಡಿಯೋಗೆ ಬರ್ತಾರೆ. ಆವಾಗ ಅಲನ್ ಟ್ರೇವರ್ ಅವರು ಒಂದು ಪೇಂಟಿಂಗನ್ನು ಮಾಡ್ತಾ ಇರ್ತಾರೆ. ಸೊ ಏನಾಗಿರುತ್ತೆ, ಪೇಂಟಿಂಗ್ ತುಂಬ ಫೇಮಸ್ ಪೇಂಟಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಒಂದು ಪೋರ್ಟ್ರೇಟ್ ಇರುತ್ತೆ, ಲೈಫ್ ಸೀಸ್ ಪೋರ್ಟ್ರೇಟ್ ಇರುತ್ತೆ. ಒಬ್ಬ ಓಲ್ಡ್ ಬೆಗ್ಗರ್ ಇರ್ತಾರೆ, ಅವ್ರ ಪೇಂಟಿಂಗನ್ನು ಅವರು ಮಾಡ್ತಾ ಇರ್ತಾರೆ. ಹರ್ಸ್ಕಿನ್ ಅವರು ಆ ಬೆಗ್ಗರನ್ನ ನೋಡ್ತಾರೆ. ಅವ್ರ ಕಂಡೀಷನ್ ತುಂಬ ಪುವರ್ ಇರುತ್ತೆ, ತುಂಬ ಮಿಸರಬಲ್ ಇರುತ್ತೆ ಅವ್ರ ಕಂಡೀಷನು. ಮತ್ತು ಅವರು ಹರಿದಿರೋ ಬಟ್ಟೆ ಹಾಕ್ಕೊಂಡಿರ್ತಾರೆ, ಅಂದರೆ ಪ್ಯಾಚ್ಡ್ ಬೂಟ್ಸ್ ಹಾಕ್ಕೊಂಡಿರ್ತಾರೆ, ಅಂದರೆ ಹರಿದೋಗಿರುವಂಥ ಬೂಟ್ಸ್ನ ಹಾಕ್ಕೊಂಡಿರ್ತಾರೆ. ರಿಂಕಲ್ ಫೇಸ್ ಇರುತ್ತೆ, ಒಂದು ಸ್ಟಿಕ್ಕನ್ನ ಕ್ಯಾರಿ ಮಾಡ್ತಿರ್ತಾರೆ, ಒಂದು ಹ್ಯಾಟ್ ಇರುತ್ತೆ ಅವ್ರ ಹತ್ರ, ಅದನ್ನು ಭಿಕ್ಷೆ ಬೇಡೋದಕ್ಕೆ ಅವರು ಹಾಗೆ ಇಟ್ಕೊಂಡಿರ್ತಾರೆ. ಸೊ ಹರ್ಸ್ಕಿನ್ಗೆ ತುಂಬ ಸಿಂಪತಿ ಅನಿಸುತ್ತೆ ಅವ್ರಿಗೆ ನೋಡಿ, ಅಯ್ಯೋ ಪಾಪ ಅಂತ ಅನಿಸುತ್ತೆ. ಮತ್ತು ಅಲನ್ ಹೇಳ್ತಾರೆ, ಬೆಗ್ಗರ್ನ ಅಡ್ಮೈರ್ ಮಾಡ್ತಾರೆ. ಅವರು ಒಂದು ಪರ್ಫೆಕ್ಟ್ ಆರ್ಟಿಸ್ಟಿಕ್ ಮಾಡೆಲ್ ಆಗಿ ನನಗೆ ಈ ಬೆಗ್ಗರ್ ಸಿಕ್ಕಿದ್ದಾರೆ ಅಂತ ಇಲ್ಲಿ ಅಲನ್ ಅವರು ಹೇಳ್ತಾರೆ. ಸೊ ಆ ಬೆಗ್ಗರಿಗೆ ಇವರು ಕೇವಲ 1 ಶಿಲ್ಲಿಂಗ್ ಮಾತ್ರ ಕೊಟ್ಟಿರೋದು, 1 ಅವರಿಗೆ 1 ಶಿಲ್ಲಿಂಗ್ ಮಾತ್ರ ಕೊಟ್ಟಿದ್ದಾರೆ ಅಂತ ಇಲ್ಲಿ ಅಲನ್ ಹೇಳ್ತಾರೆ. ಬಟ್ ಅಲನ್ ಮತ್ತೆ ಹೇಳ್ತಾರೆ, ಅವರು 2,000 ಗಿನ್ನೀಸನ್ನು ತಗೊಳ್ತಾರೆ. ಪೇಂಟಿಂಗ್ ಕಂಪ್ಲೀಟ್ ಆದಮೇಲೆ ಅವರು 2,000 ಗಿನ್ನೀಸನ್ನು ತಗೊಳ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಹರ್ಸ್ಕಿನ್ ಹೇಳ್ತಾರೆ, ಮಾಡೆಲ್ ಏನಿದೆ ಡಿಸರ್ವ್ಸ್ ಎ ಶೇರ್. ನೀನು ಅಷ್ಟೊಂದು ಪೇಮೆಂಟ್ ತೊಗೊಳ್ತಿದೆಯಲ್ಲ, ಅದರಲ್ಲಿ ಶೇರ್ ಯಾರಿಗೆ ಹೋಗಬೇಕು ಅಂತ ಹೇಳಿದರೆ ಆ ಬೆಗ್ಗರಿಗೆ ಹೋಗಬೇಕು. ಯಾಕಂದರೆ ಅವರು ಅಷ್ಟೇ ಹಾರ್ಡ್ ವರ್ಕ್, ಅಷ್ಟು 1 ಗಂಟೆವರೆಗೂ ಅವರು ಕುತ್ಕೊಂಡಿದ್ದಾರೆ ಅಂತ ಹೇಳಿದರೆ ಅವ್ರಿಗೂ ಶೇರ್ ಹೋಗಬೇಕಲ್ವಾ ಅಂತ ಇಲ್ಲಿ ಅವರು ತಮಾಷೆ ಮಾಡ್ಕೊಂಡು ಹೇಳ್ತಾರೆ. ನೆಕ್ಸ್ಟ್ ಅಲನ್ ಅವರು ಸ್ಟುಡಿಯೋನ ಬಿಟ್ಟು ಹೋಗ್ತಾರೆ, ಯಾಕಂದರೆ ಅವರು ಫ್ರೇಮ್ ಮೇಕರ್ಗೆ ಮೀಟ್ ಆಗಬೇಕಾಗಿರುತ್ತೆ, ಅದಕ್ಕೆ ಅವರನ್ನು ಮೀಟ್ ಮಾಡೋದಕ್ಕೆ ಹೋಗ್ತಾರೆ. ಮತ್ತು ಹರ್ಸ್ಕಿನ್ನು ಮತ್ತು ಬೆಗ್ಗರ್ ಅವರಿಬ್ಬರೇ ಇರ್ತಾರೆ ಆ ಸ್ಟುಡಿಯೋದಲ್ಲಿ. ಸೊ ಇವರು ಹರ್ಸ್ಕಿನ್ ಆ ಪೋರ್ ಬೆಗ್ಗರ್ನ ನೋಡ್ತಾರೆ, ಅವ್ರ ಕಂಡೀಷನ್ ತುಂಬ ಕ್ರಿಟಿಕಲ್ ಇರುತ್ತೆ. ನೋಡಿ ಇವ್ರಿಗೆ ತುಂಬ ಅಯ್ಯೋ ಅಂತ ಅನಿಸ್ತಾ ಇರುತ್ತೆ. ಅವರು ಬೆಗ್ಗರ್ ಸಫರಿಂಗ್ಸನ್ನು ನೋಡಿ ಇವ್ರಿಗೆ ತುಂಬ ಅಂದರೆ ಅಯ್ಯೋ ಪಾಪ ಅಂತ ಅನಿಸ್ತಿರುತ್ತೆ. ಸೊ ಅದಕ್ಕೆ ಇವ್ರು ಏನು ಮಾಡ್ತಾರೆ, ಅವ್ರ ಪಾಕೆಟ್ನ ಸರ್ಚ್ ಮಾಡ್ತಾರೆ. ಸೊ ಸರ್ಚ್ ಮಾಡಿದಾಗ ಅವ್ರ ಹತ್ರ 1,000 ಅಂದರೆ ಒಂದು ಫ್ಯೂ ಸ್ಮಾಲ್ ಕಾಯಿನ್ಸ್ ಇರುತ್ತೆ, ಸ್ವಲ್ಪ ಹಣ ಇರುತ್ತೆ. ಅದನ್ನು ಏನು ಮಾಡ್ತಾರೆ ಅಂತ ಹೇಳಿದರೆ, ಸೊ ಆಲ್ಮೋಸ್ಟ್ ಅಂತ ಹೇಳಿದರೆ ಆ ದುಡ್ಡಿಂದ ಅವರು ಒಂದು ವೀಕ್, ಆಲ್ಮೋಸ್ಟ್ 1 ವೀಕ್ ಅವರು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಅಂದರೆ ಆ ಹಣದಿಂದ ಅಂದರೆ 1 ವೀಕ್ ಅವರು ಹೇಗೋ ಅಡ್ಜಸ್ಟ್ ಮಾಡಿ ಲೈಫನ್ನು ಲೀಡ್ ಮಾಡ್ತಿರ್ತಾರೆ. ಸೊ ಇರುವಷ್ಟು ಹಣನ ಏನು ಮಾಡ್ತಾರೆ ಅಂದರೆ ಹರ್ಸ್ಕಿನ್ ಅವರು ಬೆಗ್ಗರ್ಸ್ ಕೈಯಲ್ಲಿ ಇಡ್ತಾರೆ. ಓಕೆ, ಓಲ್ಡ್ ಮ್ಯಾನ್ ಏನು ಮಾಡ್ತಾರೆ ಅಂದರೆ ಆ ಬೆಗ್ಗರ್ ಏನು ಮಾಡ್ತಾರೆ, ಸ್ಮೈಲ್ ಮಾಡಿ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಸೊ ಅವರು ನೋಡಿ, ಕೆಲವೊಬ್ಬರು ದುಡ್ಡಿದ್ರೂ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆದರೆ ಹರ್ಸ್ಕಿನ್ ಅವನ ಹತ್ರ ಇದ್ದಂತಹ ಎಲ್ಲ ಫ್ಯೂ ಸ್ಮಾಲ್ ಕಾಯಿನ್ಸ್ ಇತ್ತು, ಅದನ್ನೆಲ್ಲ ಸಹ ಅವನು ಆ ಬೆಗ್ಗರಿಗೆ ಕೊಟ್ಟಿದ್ದಾನೆ. ಅಂದರೆ 2 ವೀಕ್ಸ್ ಆ ಹಣದಿಂದನೇ ಹೇಗೋ ಲೈಫನ್ನು ಲೀಡ್ ಮಾಡ್ತಿದ್ದ. ಸೊ ಬಟ್ ಅದು ಅಷ್ಟನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ಅದು ಇದ್ದಿದ್ದಂಥ ಹಣ ಎಲ್ಲ ಏನು ಮಾಡ್ತಾನೆ, ಅವನು ಬೆಗ್ಗರಿಗೆ ಕೊಡ್ತಾನೆ ಅನ್ನೋದನ್ನ ನೋಡ್ಬೋದು. ನೆಕ್ಸ್ಟ್ ಅದಾದಮೇಲೆ ಒಂದು ಈವ್ನಿಂಗು ಹರ್ಸ್ಕಿನ್ ಅವರು ಅಲನ್ನ ಮೀಟ್ ಮಾಡ್ತಾರೆ. ಪ್ಯಾಲೆಟ್ ಕ್ಲಬ್ಬಲ್ಲಿ ಅವರು ಮೀಟ್ ಆಗ್ತಾರೆ.
ಸೊ ಅವರು ಹರ್ಸ್ಕಿನ್ ಅವರು ಕೇಳ್ತಾರೆ, ಆ ಪೇಂಟಿಂಗ್ ಮಾಡ್ತಿದ್ದಲ್ಲ ಅದು ಕಂಪ್ಲೀಟ್ ಆಯಿತಾ ಅಂತ ಕೇಳ್ತಾರೆ. ಮತ್ತು ಅವರು ಮಾತಾಡಬೇಕಾದ್ರೆ ಅಲನ್ ಅವರಿಗೆ ಒಂದು ಶಾಕಿಂಗ್ ನ್ಯೂಸನ್ನು ಕೊಡ್ತಾರೆ, ಒಂದು ಸರ್ಪ್ರೈಸನ್ನು ಕೊಡ್ತಾರೆ. ಸೊ ಏನು ಆ ಓಲ್ಡ್ ಮ್ಯಾನು ಇದ್ದ, ಆ ಬೆಗ್ಗರ್ ಇದ್ದ, ಸೊ ಹಿ ವಾಸ್ ನಾಟ್ ಆ್ಯಕ್ಚುಲಿ ಎ ಬೆಗ್ಗರ್ ಅಟ್ ಆಲ್ ಅಂತ ಇಲ್ಲಿ ಹೇಳ್ತಾರೆ. ಸೊ ಏನು ಅವರು ಬೆಗ್ಗರ್ ರೀತಿ ಏನು ಕುತ್ಕೊಂಡಿರ್ತಾರೆ, ಅವರು ನಿಜವಾಗ್ಲೂ ಬೆಗ್ಗರ್ ಅಲ್ಲ. ಬಟ್ ಅವ್ರ ಹೆಸರು ಏನಿದೆ ಅಂತ ಹೇಳಿದ್ರೆ ಬ್ಯಾರನ್ ಹೌಸ್ಬರ್ಗ್ ಅಂತ. ಅವರು ರಿಚೆಸ್ಟ್ ಮ್ಯಾನ್ ಇನ್ ಯುರೋಪ್ ಅಂತ ಇಲ್ಲಿ ಹೇಳ್ತಾರೆ. ಓಕೆ, ಸೊ ಬ್ಯಾರನ್ ಅವರು ಅಗ್ರಿ ಆಗಿದ್ದರು ಪೋಸ್ ಮಾಡೋದಕ್ಕೆ, ಆ್ಯಸ್ ಎ ಬೆಗ್ಗರ್ ಆಗಿ ಪೋಸ್ ಮಾಡೋದಕ್ಕೆ ಒಪ್ಕೊಂಡಿದ್ರು. ಸೊ ಅಲೆನ್ ವಾಂಟೆಡ್ ಟು ಪೇಂಟ್ ಹಿಮ್ ಇನ್ ರ್ಯಾಗ್ಸ್. ಸೊ ಅವರು ಬೆಗ್ಗರ್ ರೀತಿ ಕುತ್ಕೊಂಡು ಪೇಂಟ್ ಮಾಡಿಸ್ಕೊಳ್ಬೇಕು ಅಂತ ಅವ್ರಿಗೆ ಇಷ್ಟ ಇರುತ್ತೆ. ಅದಕ್ಕೆ ಅವರು ಅಲೆನ್ಗೆ ಕಾಂಟ್ಯಾಕ್ಟ್ ಮಾಡಿರ್ತಾರೆ ಅಂತ ಇಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದನ್ನು ಕೇಳಿಬಿಟ್ಟು ಹರ್ಸ್ಕಿನ್ಗೆ ಶಾಕ್ ಆಗಿಬಿಡುತ್ತೆ ಮತ್ತು ಎಂಬ್ಯಾರಸ್ಮೆಂಟ್ ಆಗಿಬಿಡುತ್ತೆ, ಏನೋ ಮುಜುಗರ ಆಗಿಬಿಡುತ್ತೆ. ಸೊ ಅವ್ರಿಗೆ ರಿಯಲೈಸ್ ಆಗುತ್ತೆ ಅವರು ಅನ್ನೋಯಿಂಗ್ಲಿ ಅಂತ, ಅವರು ಮಿಲಿನಿಯರ್ ಅಂತ ಗೊತ್ತಿಲ್ಲದೇನೆ ಇವರು ಬೆಗ್ಗರ್ ಅಂದ್ಕೊಂಡು ಅವರಿಗೆ ಆ ಹಣನ ಅಥವಾ ಸ್ವಲ್ಪ ಕಾಯಿನನ್ನು ಭಿಕ್ಷೆಗಳನ್ನ ಕೊಟ್ಟಿದ್ದಾರೆ ಅಂತ ಇವರಿಗೆ ಒಂಥರ ಮುಜುಗರ ಆಗುತ್ತೆ. ಸೊ ಈ ವಿಷಯನ ಕೇಳಿ ಅಲೆನ್ಸ್ ಅವರು ನಗ್ತಾರೆ ಅವನ ಮೇಲೆ, ಮತ್ತು ಟೀಸ್ ಮಾಡ್ತಾರೆ. ಲೈಕ್ ನೀನು ಅನ್ಯೂಶ್ವಲ್ ಜನರಸಿಟಿ ಇದೆ ನಿನ್ನ ಹತ್ರ ಅಂತ, ನೀನು ತುಂಬ ಜಾಸ್ತಿ ಥಿಂಕ್ ಮಾಡ್ತೀಯ, ತುಂಬ ಔದಾರ್ಯತೆ ಇದೆ ನಿನ್ನ ಹತ್ರ ಅಂತ ಹೇಳಿಬಿಟ್ಟು ಇಲ್ಲಿ ಅಲೆನ್ ಅವರು ಅವ್ರನ್ನ ಟೀಸ್ ಮಾಡಿ ಹೇಳ್ತಾರೆ. ಸೊ ಇಲ್ಲಿ ಹರ್ಸ್ಕಿನ್ ಏನು ಮಾಡ್ತಾರೆ ಅಂದರೆ ಅವರಿಗೆ ಒಂಥರ ಅಶೇಮ್ಡ್ ಫೀಲ್ ಆಗುತ್ತೆ. ಸೊ ಅವ್ರು ಅಂದ್ಕೊಳ್ತಿರ್ತಾರೆ, ಎಲ್ಲಿ ಆ ಮಿಲಿನಿಯರ್ ಏನಿರ್ತಾರೆ ಬ್ಯಾರನ್ ಅವರು ನನ್ನನ್ನು ಫೂಲಿಶ್ ಅಂತ ಅಂದ್ಕೊಂಡಿದ್ದಾರೋ, ಅವ್ರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೋ ಅಂತ ಇವರು ಈ ರೀತಿ ಯೋಚನೆ ಮಾಡ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಮಾರ್ನಿಂಗ್ ಏನಾಗುತ್ತೆ ಅಂದರೆ ಒಂದು ರೆಪ್ರೆಸೆಂಟೇಟಿವ್ ಇರ್ತಾರೆ, ಬ್ಯಾರನ್ ಹೌಸ್ಬರ್ಗ್ ಅವರ ಒಂದು ಎಂಪ್ಲಾಯಿ ಅಥವಾ ರೆಪ್ರೆಸೆಂಟೇಟಿವ್ ಇರ್ತಾರೆ. ಹ್ಯೂಹಿ ಅವರು ಏನು ಹರ್ಸ್ಕಿನ್ ಅವ್ರ ಮನೆಗೆ ಬರ್ತಾರೆ. ಸೊ ಇವ್ರು ಅಂದ್ಕೊಳ್ತಾರೆ ಅವ್ರನ್ನ ನೋಡಿ, ಅವ್ರು ಕೊಟ್ಟಿರೋಂಥ ಕಾಯಿನ್ಸನ್ನು ರಿಟರ್ನ್ ಮಾಡೋಕ್ಕೆ ಬಂದಿದ್ದಾರೆ ಅಥವಾ ಏನಾದರೂ ಕಂಪ್ಲೇಂಟ್ ಮಾಡೋಕ್ಕೆ ಬಂದಿರ್ಬೋದು ಅಂತ ಇವ್ರು ಅಂದ್ಕೊಳ್ತಾರೆ. ಬಟ್ ಆ ವಿಸಿಟರ್ ಒಂದು ಎನ್ವಲಪ್ಪನ್ನು ಇವರಿಗೆ ಕೊಡ್ತಾರೆ, ಒಂದು ಸೀಲ್ ಆಗಿರುವಂಥ ಎನ್ವಲಪ್ಪನ್ನು ಕೊಡ್ತಾರೆ. ಅದರಲ್ಲಿ ಚೆಕ್ ಇರುತ್ತೆ. ಓಕೆ, ಆ ಚೆಕ್ಕಲ್ಲಿ ಎಷ್ಟು ಅಮೌಂಟ್ ಬರೆದಿರ್ತಾರೆ ಅಂದರೆ 10,000 ಪೌಂಡ್ ಬರೆದಿರ್ತಾರೆ. ಅದರಲ್ಲಿ ಒಂದು ನೋಟನ್ನು ಸಹ ಬರೆದಿರ್ತಾರೆ. ಓಕೆ, ಅದರಲ್ಲಿ ಏನು ಬರೆದಿರ್ತಾರೆ ಅಂತ ಹೇಳಿದರೆ, ಎ ವೆಡ್ಡಿಂಗ್ ಪ್ರೆಸೆಂಟ್ ಟು ಹ್ಯೂಹಿ ಹರ್ಸ್ಕಿನ್ ಆ್ಯಂಡ್ ಲಾರಾ ಮರ್ಟನ್ ಫ್ರಮ್ ಆ್ಯನ್ ಓಲ್ಡ್ ಬೆಗ್ಗರ್ ಅಂತ ಅಲ್ಲಿ ಆ ನೋಟಲ್ಲಿ ಬರೆದಿರ್ತಾರೆ. ಓಕೆ, ಸೊ ಏನಂತ ಹೇಳಿದರೆ ಒಂದು ವೆಡ್ಡಿಂಗ್ ಗಿಫ್ಟ್ ಆಗಿ ಹ್ಯೂಹಿ ಹರ್ಸ್ಕಿನ್ ಮತ್ತು ಲಾರಾ ಮರ್ಟನ್ಗೆ ಓಲ್ಡ್ ಬೆಗ್ಗರ್ ಅವರು ಕೊಟ್ಟಿದ್ದಾರೆ ಅಂತ ಸೊ ಒಂದು ನೋಟನ್ನು ಬರೆದು ಅಲ್ಲಿ ಇಟ್ಟಿರ್ತಾರೆ. ಸೊ ಇದನ್ನು ನೋಡಿಬಿಟ್ಟು ಹರ್ಸ್ಕಿನ್ಗೆ ತುಂಬ ಸರ್ಪ್ರೈಸಿಂಗ್ ಅಂತ ಅನಿಸುತ್ತೆ. ಸೊ ಫೈನಲಿ ಏನಾಗುತ್ತೆ, ಆ ಜನರಸ್ ಗಿಫ್ಟಿಂದ ಏನಾಗುತ್ತೆ, ಹ್ಯೂಹಿ ಹರ್ಸ್ಕಿನ್ ಅವರು ಲಾರಾನ ಫೈನಲಿ ಮದುವೆ ಆಗ್ತಾರೆ. ಸ್ಟೋರಿ ಎಂಡ್ ಆಗುತ್ತೆ, ಹ್ಯಾಪಿಲಿ ಸ್ಟೋರಿ ಎಂಡ್ ಆಗುತ್ತೆ ವಿತ್ ದರ್ ವೆಡ್ಡಿಂಗ್. ಅವರ ಮದುವೆ ಆಗುತ್ತೆ. ಸೊ ಹ್ಯಾಪಿಲಿ ಎಂಡ್ ಆಗುತ್ತೆ ಅನ್ನೋದು ನೋಡ್ಬೋದು. ಸೊ ಆ್ಯಲನ್ ಟ್ರೇವರ್ ಅವರು ಒಂದು ಕೋಟನ್ನು ಮಾಡ್ತಾರೆ. ಓಕೆ, ಸರ್ವ್ ಆ್ಯಸ್ ಎ ಬೆಸ್ಟ್ ಮ್ಯಾನ್ ಆ್ಯಂಡ್ ಹ್ಯೂಮರಸ್ಲಿ ರಿಮಾರ್ಕ್ಸ್. ಸೊ ಅವರು ಹ್ಯೂಮರಸ್ಲಿ ಹೇಳ್ತಾರೆ, ಮಿಲಿನಿಯರ್ ಮಾಡೆಲ್ಸ್ ಆರ್ ರೇರ್ ಎನಫ್ ಬಟ್ ಬೈ ಜೋ ಮಾಡೆಲ್ ಮಿಲಿನಿಯರ್ಸ್ ಆರ್ ರೇರ್ ಸ್ಟಿಲ್ ಅಂತ ಇಲ್ಲಿ ಹೇಳ್ತಾರೆ. ಸೊ ಈ ಲೈನಿನ ಅರ್ಥ ಏನು ಅಂತ ಹೇಳಿದರೆ, ವೆಲ್ತಿ ಪೀಪಲ್ ಆರ್ ಕಾಮನ್, ಅಂದರೆ ಎಲ್ಲ ಕಡೆ ರಿಚ್ ಪೀಪಲ್ ಇರುವಂಥದ್ದು ಕಾಮನ್. ಅಂದರೆ ವೆಲ್ದಿ ಪೀಪಲ್ ಹೂ ಆರ್ ಆಲ್ಸೋ ಜನರಸ್. ಓಕೆ, ಆ್ಯಂಡ್ ಕೈಂಡ್ ಆ್ಯಂಡ್ ಎಕ್ಸ್ಟ್ರೀಮ್ಲಿ ರೇರ್. ಅಂದರೆ ನಾವು ನೋಡ್ತೀವಿ ರಿಚ್ ಪೀಪಲ್, ಶ್ರೀಮಂತರನ್ನ ನೋಡ್ತೀವಿ. ಆದರೆ ಕೆಲವೊಬ್ಬರು ಶ್ರೀಮಂತರು ಇರ್ತಾರೆ, ತುಂಬ ಜನರಸ್ ಇರುತ್ತೆ, ತುಂಬ ಕೈಂಡ್ ಹಾರ್ಟೆಡ್ ಇರ್ತಾರೆ. ಅದು ತುಂಬ ರೇರು ನೋಡೋದು ಅಂತ ಇಲ್ಲಿ ಈ ಲೈನ್ ಮೂಲಕ ನಾವು ತಿಳ್ಕೊಳ್ಬೋದು. ಸೊ ಫೈನಲಿ ಸ್ಟೋರಿನ ನಾವು ಕನ್ಕ್ಲೂಷನ್ ಮಾಡ್ಬೋದು. ದ ಮಾಡೆಲ್ ಮಿಲಿನಿಯರ್ ಅಂತ ಹೇಳಿದ್ರೆ ಒಂದು ಹಾರ್ಟ್ ವಾರ್ಮಿಂಗ್ ಸ್ಟೋರಿ ಅಂತ ಹೇಳ್ಬೋದು. ಸೊ ಈ ಸ್ಟೋರಿಯಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಪವರ್ ಆಫ್ ಕೈಂಡ್ನೆಸ್, ದಯೆ ಮತ್ತು ಸೆಲ್ಫ್ಲೆಸ್ ಜನರಾಸಿಟಿ ಓಕೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ, ಒಬ್ಬ ವ್ಯಕ್ತಿಯ ಲೈಫ್ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದು ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ಏನು ಹ್ಯೂಹಿ ಹರ್ಸ್ಕಿನ್ ಏನಿರ್ತಾರೆ, ಒಬ್ಬ ಸ್ಟ್ರೇಂಜರ್ಗೆ ಹೆಲ್ಪ್ ಮಾಡ್ತಾರೆ. ಅವ್ರ ಹತ್ರ ಇರುವಂಥ ಹಣದಿಂದ ಅವರು ಹೆಲ್ಪ್ ಮಾಡ್ತಾರೆ. ಮತ್ತು ರಿಟರ್ನ್ ಅವರು ಏನೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಓಕೆ, ಸೆಲ್ಫ್ಲೆಸ್ ಆಗಿ ಅವರು ಹೆಲ್ಪ್ ಮಾಡ್ತಾರೆ. ಓಕೆ, ಅವ್ರ ಕಂಪ್ಯಾಷನ್ ಏನಿದೆ, ಅವ್ರ ಕೈಂಡ್ನೆಸ್ ಏನಿದೆ, ಒಬ್ಬ ರಿಚ್ ಪರ್ಸನ್ ಹಾರ್ಟನ್ನು ಗೆಲ್ಲುತ್ತೆ ಅನ್ನೋದು ನೋಡ್ಬೋದು ಈ ಸ್ಟೋರಿಯಲ್ಲಿ. ಓಕೆ, ಮತ್ತು ಅವ್ರ ಒಳ್ಳೆತನ ಅನ್ನೋದು ಲಾಸ್ಟಲ್ಲಿ ಗೆಲ್ಲುತ್ತೆ. ಓಕೆ, ಅವ್ರ ಒಳ್ಳೆತನ ಅನ್ನೋದು ಮತ್ತು ಅವ್ರ ಕೈಂಡ್ನೆಸ್ಸಿಗೆ ಒಂದು ರಿವಾರ್ಡ್ ಸಿಗ್ತಾ ಹೋಗುತ್ತೆ ಅನ್ನೋದು ಈ ಸ್ಟೋರಿಯಲ್ಲಿ ನೋಡ್ಬೋದು. ಸೊ ಅದರಿಂದ ಅವ್ರೇನಾಗುತ್ತೆ ಅಂದರೆ ಅವರು ಮದುವೆ ಆಗ್ತಾರೆ. ದ ವುಮೆನ್ ಹಿ ಲವ್ಸ್, ಅವ್ರು ಯಾರನ್ನ ಇಷ್ಟಪಟ್ಟಿರ್ತಾರೆ ಅವರನ್ನು ಮದುವೆ ಆಗ್ತಾರೆ. ಸೊ ಇಲ್ಲಿ ಫೈನಲಿ ರೈಟರ್ ರಿಮೈಂಡ್ಸ್ ಮಾಡ್ತಾರೆ, ನಮ್ಮ ಸಿನ್ಸಿಯರ್ ಗುಡ್ನೆಸ್ ಅನ್ನೋದೇನಿದೆ ಅದು ಯಾವತ್ತೂ ಅನ್ನೋಟಿಸ್ ಆಗಲ್ಲ. ನಮ್ಮ ಒಳ್ಳೆತನ ಏನಿದೆ ಅದಕ್ಕೆ ನಿಜವಾಗ್ಲೂ ಅದಕ್ಕೆ ಏನಿದೆ ಅಂತ ಹೇಳಿದರೆ ರಿವಾರ್ಡ್ ಇದ್ದೇ ಇರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಮತ್ತು ಜನರಸಿಟಿ ಆಫನ್ ರಿಟರ್ನ್ಸ್ ಇನ್ ವಂಡರ್ಫುಲ್ ವೇ. ನಾವು ಎಷ್ಟು ಜನರಸ್ ಆಗಿರ್ತೀವಿ ಅದು
ನಾವು ವಂಡರ್ಫುಲ್ ರಿಟರ್ನ್ಸ್ ನಮಗೆ ಸಿಗ್ತಾ ಹೋಗುತ್ತೆ ಅಂತ ಇಲ್ಲಿ ರೈಟರು ಈ ಸ್ಟೋರಿ ಮೂಲಕ ನಮಗೆ ಹೇಳಿದ್ದಾರೆ. ಈ ಸ್ಟೋರಿಯಲ್ಲಿ ಮೇಜರ್ ಥೀಮ್ಸ್ ಇದೆ. ಕೈಂಡ್ನೆಸ್ ಮತ್ತು ಜನರಾಸಿಟಿ ಅನ್ನೋದು, ಅಪಿಯರೆನ್ಸ್ ಮತ್ತು ರಿಯಾಲಿಟಿ ಅನ್ನೋದು, ಮತ್ತು ಟ್ರೂ ವೆಲ್ತ್, ಲವ್ ಆ್ಯಂಡ್ ಸ್ಯಾಕ್ರಿಫೈಸ್, ರಿವಾರ್ಡ್ ಫಾರ್ ಗುಡ್ ಡೀಡ್ಸ್, ಸೋಷಿಯಲ್ ಕ್ಲಾಸ್ ಆ್ಯಂಡ್ ಪಾವರ್ಟಿ ಅನ್ನೋದು, ನೆಕ್ಸ್ಟ್ ಫ್ರೆಂಡ್ಶಿಪ್ ಅನ್ನೋದು ನೋಡ್ಬೋದು ಥೀಮ್ಸು, ಹ್ಯೂಮರ್ ಆ್ಯಂಡ್ ಐರನಿ ಅನ್ನೋದು ಈ ಸ್ಟೋರಿಯಲ್ಲಿ ನೋಡ್ತಾ ಹೋಗ್ಬೋದು. ಇದೆಲ್ಲ ಏನಾಗಿದೆ ಅಂದರೆ ಇಂಪಾರ್ಟೆಂಟ್ ಥೀಮ್ಸ್ ಆಗಿದೆ ಈ ಸ್ಟೋರಿಯಲ್ಲಿ.